ನೋಡಿದ್ವಿ ನಾವು ಜನಪದ ಪುಸ್ತಕದಲ್ಲಿ ಇಟ್ಟು ತೋರಿಸಿದ್ವಿ ಆಫೀಸರ್ಗೆ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು CBFC ಆಫೀಸರ್ಗೆ, ಇಲ್ಲಿ ಯಶವಂತ್ ಸೇನಾ ಸರ್ ಇದಾರಲ್ಲ, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವರು ನೋಡಿ ಮೆಚ್ಚುಗೆ ಪಟ್ಟು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಮಾಡಿಕೊಟ್ರು. ಎಲ್ಲೋ ಬಾಂಬೆಗೆ ಹೋದಾಗ ಸ್ವಲ್ಪ ರಿವೈಸ್ಗೆ ಹಾಕಿದ್ರು, ಅಂದ್ರೆ ಡಿವೋರ್ಸ್ನಲ್ಲು ಇದೆಲ್ಲ ಸಿನಿಮಾ ನೋಡಿದಾಗ ಅದನ್ನ ಕ್ಲಾರಿಫಿಕೇಶನ್ ಕೊಟ್ವಿ ನಾವು ಸೆಂಟ್ರಲ್ವರೆಗೂ ಅದನ್ನ ಮೇಲ್ ಮಾಡಿ ದಿನ ನಮ್ಮ ನಿರ್ಮಾಪಕರು ಯಾರನ್ನೂ ಬಿಟ್ಟಿಲ್ಲ. ಆಕ್ಚುಲಿ ಎಲ್ಲ ಡಿಪಾರ್ಟ್ಮೆಂಟ್ಗೂ, ಬಾಂಬೆ ಆಗಲಿ, ಡೆಲ್ಲಿ ಆಗಲಿ, ಸೆಂಟ್ರಲ್ ಮಿನಿಸ್ಟರ್ವರೆಗೂ, ಬ್ರಾಡ್ಕಾಸ್ಟ್ ಮಿನಿಸ್ಟರ್ವರೆಗೂ ದಿನ ಮೇಲ್ ಮಾಡಿ ಫಾಲೋ ಅಪ್ ಮಾಡಿ ಕ್ಲಾರಿಫಿಕೇಶನ್ ಕೊಡ್ತೀವಿ. ಸರ್ ಕಂಟೆಂಟ್ ಅಂದ್ರೆ ಈಗ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಈಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಕಲ್ಚರ್, ರಿಲಿಜಿಯಸ್ ಇದೆಲ್ಲ ಬಂದಾಗ ಒಂದು ನೋಟಿಫಿಕೇಶನ್ ಆಗುತ್ತೆ ಪಾಪಪ್ ಸರ್. ಮೋಸ್ಟ್ಲಿ ಆ ಉದ್ದೇಶದಿಂದ ಏನಾರ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅದು ಆನ್ಸರ್ ಸಿಕ್ಕಿಲ್ಲ ನಮ್ಗೆ. ಅದು ಆಕ್ಚುಲಿ ನಮ್ಮೊಂದೇ ಸಿನಿಮಾ ಅಲ್ಲ, ಈ ಊರಬ್ಬ ಅಂದ್ರೆ ಅದು ಡಿವೋಷನಲ್ ಫೀಲ್ ಬರುತ್ತೆ, ಕಲ್ಚರ್ ಬರುತ್ತೆ. ಮೋಸ್ಟ್ಲಿ ಅದು ಏನಕ್ಕೆ ನಮ್ಗೆ ಆನ್ಸರ್ ಸಿಕ್ಕೇ ಇಲ್ಲ. ಆಕ್ಚುಲಿ ಒಂದೇನಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಆಮೇಲೆ ನಾವೇ ಕೊಟ್ಬಿಟ್ವಿ. ಅದಕ್ಕೆ ಏನ್ ಬೇಕು ನಮ್ಮ ಪ್ರೊಡ್ಯೂಸರ್ ದಿನ ಅದನ್ನ ಮೇಲ್ ಮಾಡ್ಬಿಟ್ಟು ಫುಲ್ ಡೀಟೇಲ್ ಆಗಿ, ಆಮೇಲೆ ಏನು ಸಮಸ್ಯೆ ಇದೆ ನಮ್ಗೆ ಇವತ್ತಿನ ಸೆನ್ಸರ್ ಅಲ್ಲಿ ಅದೆಲ್ಲ ಕೊಟ್ಟಿದ್ರೆ ಅದಕ್ಕೆ ಪರಿಹಾರನೂ ಸಿಕ್ಕಿದೆ ಆಲ್ರೆಡಿ. ಆಲ್ ಓವರ್ ಇಂಡಿಯಾದಲ್ಲಿ ಕೆಲಸ ಮಾಡಿದ್ದಾರೆ ಪ್ರಯಾರಿಟಿ ಬೇಸಿಸ್. ಅದಕ್ಕೆ ಜೊತೆಗೆ ನಮ್ಗೆ ಗುರುಗಳ ಸ್ಥಾನದಲ್ಲಿ ನಿಂತು, ಸೊ ನಾವೆಲ್ಲ ಬಂದು ತುಂಬಾ ಚಿಕ್ಕವರು, ಗುರುಗಳ ಸ್ಥಾನದಲ್ಲಿ ನಮ್ಗೆಲ್ಲ ನಾವೆಲ್ಲ ಅಸ್ಟೆಂಟ್ ಆಗಿ ಕೆಲಸ ಮಾಡಿರೋದೇ KK ಸರ್ ಜೊತೆಲಿ, ವಾಸು ಸರ್. ನಮ್ಮ ಗುರುಗಳ ಸ್ಥಾನದಲ್ಲಿ ಶ್ರೀಧರ್ ಸರ್, ವಾಸು ಸರ್, KK ಸರ್ ಕೂತ್ಕೊಂಡು ಬೆನ್ನೆಲುಬಾಗಿ ಒಂದು ಐಡಿಯಾ ಹೇಳಿದಾಗ ಗೋ ಹೆಡ್, ನಾವಿದೀವಲ್ಲ ಯಾಕೆ ಗುರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ನಮ್ಮ ಜೊತೆನಲ್ಲಿ ಸಪೋರ್ಟ್ ಮಾಡಿ, ನಮ್ಮ ಮ್ಯಾನೇಜರ್ ರಂಗಣ್ಣ ಅವರು ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಕ್ ಬಿಟ್ರು. ಶೂಟಿಂಗ್ ಮಾಡಿದ್ರು. ಇದಕ್ಕೆ ಮೇನ್ ನನಗೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಕ್ ಆಸಕ್ತಿ. ಯಾಕಂತ ಹೇಳಿದ್ರೆ ಇದು ಒಂದು ಹಿಸ್ಟಾರಿಕಲ್ ಟ್ರೈ ಮಾಡಿದ್ರು. ಯಾಕಂದ್ರೆ ಇವೆಂಟ್ ಅಲ್ಲಿ ಉಜಿನಿ ಜಾತ್ರೆನಲ್ಲಿ ಫಸ್ಟ್ ಟೈಮ್, ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಚಿತ್ರೀಕರಣ ಮಾಡಿದ್ರು. ಅದು ಲೈವ್ ಆಗಿ ಅಲ್ಲಿ ಏನ್ ನಡೆಯುತ್ತೆ, ಲೈವ್ ಜೊತೆನಲ್ಲಿ ನಮ್ಮ ಸಿನಿಮಾನು ಕೂಡ ಸ್ಕ್ರೀನ್ ಪ್ಲೇನ ಇಂಪ್ಲಿಮೆಂಟ್ ಮಾಡಿ ಶೂಟಿಂಗ್ ಮಾಡಿ ಒಂದು ಸಿನಿಮಾನ ತಯಾರು ಮಾಡಿದ್ವಿ ನಾವು. ಇದಕ್ಕೆ ನನಗೆ ತುಂಬಾ ಇನ್ಸ್ಪಿರೇಷನ್, ಬಹಳ ವರ್ಷಗಳಿಂದ ಆಸಕ್ತಿ. ಏನಕ್ಕಂತ ಹೇಳಿದ್ರೆ ನಾನು ನಮ್ಮ ಗುರುಗಳಾದ ನೀಡ್ಸಲ್ಲಿ ಪುಟ್ಟಸ್ವಾಮಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಸಿರಿಗಂಧ ಶ್ರೀನಿವಾಸ ಮೂರ್ತಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಈಚಿ ಬೋರ್ನಿಂಗ್ ಸರ್ ಅವ್ರ ಹತ್ರ ಕಲ್ತಿದ್ದೀನಿ. ಸೊ ಅವರು ಬರ್ದಿರೋಂಥ ಪುಸ್ತಕ ಅದನ್ನು ಓದಿದಾಗ ನಾನು ಸುಮಾರು ವರ್ಷಗಳಿಂದ ಜಾನಪದ ಕಾರ್ಯಕ್ರಮಗಳನ್ನೆಲ್ಲ ಶೂಟ್ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ನೋಡಿದಾಗ ಯಾಕೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದಿಂದ ನಾವು ಯಾವತ್ತೂ ಕೂಡ ಪ್ರೆಸ್ ಮೀಟ್ಗಳಲ್ಲಿ ಆಗಲಿ ಯಾವುದೇ ಸಂದರ್ಭಗಳಲ್ಲಿ ಕೂಡ ಸಾಹಿತಿಗಳನ್ನ ನೋಡಲ್ಲ, ಜನಪದ ತಜ್ಞರನ್ನ ನೋಡಲ್ಲ. ಇಲ್ಲಿ ನರೇಶ್ ಅವರ ದೊಡ್ಡ ವಿಶೇಷ ಅಂತಂದ್ರೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಜನಪದ ಕೆಲಸಗಳನ್ನ ಮಾಡುವಂತ ಪ್ರೊಫೆಸರ್ ಈಚಿ ಬೋರ್ಲಿಂಗ್ ಅವ್ರನ್ನಲ್ಲಿ ಕರ್ಕೊಂಡು ಬಂದಿರೋದು ನಿಜಕ್ಕೂ ಅತ್ಯುತ್ತಮವಾದಂತಹ ಕೆಲಸ. ಥ್ಯಾಂಕ್ ಯು ಸರ್. ಇವರ ಸಂದರ್ಭದಲ್ಲಿ ತುಂಬಾ ಕೆಲಸಗಳು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಜನಪದದ ಮೇಲೆ ತುಂಬಾ ಕೆಲಸಗಳಾಗಿದೆ. ಹಾಗಾಗಿ ಸಿನಿಮಾಕ್ಕೆ ಮೂಲ ದ್ರವ್ಯ ಸಿನಿಮಾ ವರದಿ ಅಪ್ಲೈಡ್ ಆರ್ಟ್ ಅದೆಲ್ಲವನ್ನೂ ಸೇರ್ಕೊಂಡಿರ್ತದೆ. ಚತುರ್ವಿಧಾಭಿನಯ ಅಂತ ನಾವು ಏನ್ ಹೇಳ್ತೀವಿ ಅದೆಲ್ಲವೂ ಕೂಡ ಸಿನಿಮಾದಲ್ಲಿರುತ್ತೆ. ಆ ಸಿನಿಮಾಕ್ಕೆ ಎಲ್ಲರನ್ನೂ ಬಳಸ್ಕೊಂಡು ಮಾಡೋ ಒಂದು ಚಾಕಚಕ್ಯತೆ, ಕೌಶಲ್ಯತೆ ಮತ್ತೆ ಹೃದಯ ವೈಶಾಲ್ಯತೆ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಊರಬ್ಬ ಮಾಡುವಂತ ನರೇಶ್ ಗೌಡ್ರು ನಿಜವಾಗ್ಲೂ ಕೂಡ ಅಭಿನಂದನಾರ್ಹರು. ಅವರ ಪ್ರೆಸೆಂಟೇಷನ್ ಕುರಿ ಕಡಿತಾ ಇದೀವಿ ಬನ್ನಿ ಊಟಕ್ಕೆ ಅಂತ ಹೇಳ್ತಾ ಇದ್ರಿ. ಹೇಗನ್ನಿಸ್ತು ಸಿನಿಮಾದಲ್ಲಿ ಪಾತ್ರ ನಿಭಾಯಿಸಿದ್ದು, ಏನ್ ಹೇಳ್ತೀರಿ? ಅದು ಮಧ್ಯ ಒಂದೊಂದು ಮಿಮಿಕ್ರಿ ಸೇರಿಸ್ಕೊಬೇಕಲ್ಲ. ಅದು ಆ ಸಿನಿಮಾ ನೋಡಿ ನಿಜವಾಗ್ಲೂ ಕುರಿ ಕಡಿತಾ ಇದೀನಿ ಅಂತ ಇಡೀ ಊರನ್ನೇ ಕರೆಸ್ತೀನಿ. ಅದೇನಾಗುತ್ತೆ ಅನ್ನೋದು ನೀವು ನೋಡಿ. ತುಂಬಾ ಭಾವನಾತ್ಮಕವಾಗಿದೆ ಅದೊಂದು ಕಾನ್ಸೆಪ್ಟು. ಅಂದ್ರೆ ಶಂಕರ ಸರ್, ಲಕ್ಕಿ ಶಂಕರ್ ಸರ್ ಈಗ ಅಂತ ಹೇಳಿದ್ರು, ವಾಸು ಸರ್, MD ಶ್ರೀಧರ್ ಸರ್, ಬಾಹುಬಲಿ ಸರ್, ಎಲ್ರು, ವಾಸು ಸರ್, ಎಲ್ರು ಅವರೊಬ್ಬರೇ ಡೈರೆಕ್ಟರ್ ಅಲ್ಲ, ಎಲ್ರು ಎಲ್ಲ ಕಡೆ ಇರ್ತಾ ಇದ್ರು. ಎಲ್ರು ಕೆಲಸ ಟೀಮ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಮ್ದೊಂದು ಸಪ್ರೇಟ್ ಬ್ಲಾಕ್ ಮಾಡಿದ್ರು. ಜಾತ್ರೆನಲ್ಲಿ ಓಡಾಡೋದು, ಮತ್ತೊಂದು ಮಗದೊಂದು ಇಲ್ಲ, ತುಂಬಾ ನಮಗ್ ಕೊಟ್ಟಿರೋ ಕಾನ್ಸೆಪ್ಟು ಅದು ಭಾವನಾತ್ಮಕ. ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ಊರಪ್ಪ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನಮ್ಮ ನರೇಶ್ ಗೌಡ್ರಂತೂ ಮೊದಲಿಂದ ಹೇಳಿದ್ರು ಒಂದು ಕಾನ್ಸೆಪ್ಟ್ ಇದೆ, ನೀವು ಮಾಡಲೇಬೇಕು ನಮಗೆ ಅಂತೇಳಿ. ಅದು ಸಿನಿಮಾ ಶೂಟ್ ಮಾಡಿರೋ ಟೈಮ್ ಕಡಿಮೆ ಇರ್ಬೋದು, ಆದರೆ ವರ್ಷಗಳು ಕಾದಿದ್ದಾರೆ. ನಾನು ಏನು ಸರಿ ಮಿಸ್ ಆಯ್ತಲ್ಲ ಅಂದ್ರೆ ಇನ್ನು ಬರೋ ವರ್ಷನೇ ಏನು ಮಾಡೋಕ್ಕಾಗಲ್ಲ, ಮುಗಿತೀನಿ ಬರೋ ವರ್ಷನೇ ಅಂತೇಳಿ ಪಾಪ 2 ವರ್ಷದ್ದು ಈ 3ನೇ ವರ್ಷದಲ್ಲಿ ಹೋಗೊಂದು ಸ್ವಲ್ಪ ಪ್ಯಾಚ್ ಅಪ್ ಮಾಡಿದಾರೇನೋ ಗೊತ್ತಿಲ್ಲ, ಅದನ್ನು ಮಾಡಿದ್ದಾರೆ ಅನ್ಸುತ್ತೆ. ಆಮೇಲೆ ಪಾಪ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನೋ ಒಂದು ಪೇಮೆಂಟ್ ಇರ್ತದೆ, ಕೇಳಿರ್ತಾರೆ ಅಷ್ಟೇ. ಆದರೆ ಒಂದು ಗೌರವಯುತವಾಗಿ ಜೇಬ್ ಹಾಕಿ ಕಳಿಸಿದ್ದಾರೆ, ಅದಂತೂ ನಿಜ.
ಪಾಪ ಅವರು ಏನೋ ನೀವೊಂದು ಇದು ಏನು ಅನ್ಕೊಂಬೇಡಿ ಸರ್, ಇದು ನಿಮ್ಗೆ ಪೇಮೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ಸುಮ್ಮನೆ ಪಾಪ ಅವರು ಪೇಮೆಂಟ್ ಕೊಟ್ಟ ಎಲ್ಲರಿಗೂ ಅನ್ನೋದಕ್ಕಿಂತ ಏನೋ ಒಂದು ಗೌರವಧನ ಅಂತ ಕೊಟ್ಟು ಕಳಿಸಿದ್ದಾರೆ. ಪಾತ್ರಗಳು ತುಂಬಾ ಚೆನ್ನಾಗಿದೆ. ಮಿತ್ರ ಅವರು, ದೊಡ್ಡಣ್ಣ ಅವರು, ವೈಜನಾಥ್ ಬೀರ ಸರ್ ಅವರು, ಬಾಲವಾಡಿ ರಾಜು ಅವರು, ತನಿಷಾ ಮೇಡಮ್, ಸಿದ್ದು ಮೂಲಿಮನಿ, ಮತ್ತೆ ನಮ್ಮ ಯೂಟ್ಯೂಬರ್ ಹುಡುಗಿ ಪಾಯಲ್ ಚೆಂಗಪ್ಪ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿದು ಕಥೆನೇ ಕೇಳಿ ನಮ್ಗೆ ಬಹಳ ಇಷ್ಟ ಆಯ್ತು. ಜನಪದ ತಜ್ಞರು ಇಲ್ಲೆಲ್ಲರೂ ಇದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಯಾಕಂದ್ರೆ ಜನಪದ ಸುಮ್ಮನೆ ಒಂದೊಂದು ಸಿನಿಮಾ ಮಾಡ್ತಾ ಇರ್ತೀವಿ, ಲವ್, ರೌಡಿಸಮು, ಮತ್ತೊಂದು ಈ ತರದ್ದು ಒಂದು ಊರಿಗೆ ಹೋಗಿ ಆ ಊರಿನ ವಿಭಿನ್ನತೆ ಏನಂತ ನಮ್ಮ ಕರ್ನಾಟಕದಲ್ಲೇ ಸಾವಿರಾರು ಊರುಗಳಿದೆ, ಒಂದೊಂದು ವಿಭಿನ್ನತೆ ಏನು ಗೊತ್ತಿಲ್ಲ. ಈ ತರದ ಜನಪದ ತಜ್ಞರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ, ಅದರ ಬಗ್ಗೆ ಒಂದು ಸಿನಿಮಾ ಮಾಡಿದ್ರೆ ನಮಗೂ ನಮ್ಮ ಊರಿನ ಕಲ್ಚರ್ ಬಹಳ ಉಳಿಯುತ್ತೆ. ಅದರಿಂದ ನಮ್ಮ ಜನಪದ ಎಲ್ಲ ತಜ್ಞರಿಗೂ ವಿಶೇಷವಾದಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನಮ್ಮೂರು, ಬೀದಿ, ಕೇರಿ ಎಲ್ಲವನ್ನು ಕೂಡ ಅದರಲ್ಲಿ ತೋರಿಸ್ಬೋದು, ನಮ್ಮ ಸಂಸ್ಕೃತಿ ತೋರಿಸ್ಬೋದು. ಕೆಲವರು ಗೊತ್ತೇ ಇರಲ್ಲ, ಬೇರೆ ಬೇರೆ ಇಲ್ಲೆಲ್ಲ ಹೋಗಿ ಅದನ್ನು ಹೊಗಳ್ತಾ ಇರ್ತೀವಿ. ನಮ್ಮೂರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ, ಎರಡು ಕಲ್ಲಿದ್ರೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಮರದ ವಿಶೇಷತೆ ಗೊತ್ತಿರಲ್ಲ. ಅದನ್ನು ತಿಳಿಸುವಂತ ದೊಡ್ಡ ಜಾನಪದ ತಜ್ಞರು ಇಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ವಿಶೇಷ ಧನ್ಯವಾದಗಳು. ಉಜ್ಜಯಿನಿ ಚೌಡೇಶ್ವರಿ ತಾಯಿ, ಅಲ್ಲಿ ಸಂಪ್ರದಾಯ ಪೂಜೆ ಎಲ್ಲವೂ ಕೂಡ ವಿಭಿನ್ನತೆ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಆರೈಸಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ, ನಿಮ್ಮ ಮಿಮಿಕ್ರಿ ಗೊಬ್ಬರ ಮಾಡೋ ನಮಸ್ಕಾರಗಳು. ಕುರಿತು ಅದು ಸೆಂಚುರಿಗಳು ತರದ್ದು ಇದನ್ನ ಏನಪ್ಪ ಏನು ಒಬ್ಬನೇ ಹೋಯ್ತಾ ಇದೆಯಲ್ಲ, ಹೆಂಗೋ ಕುರಿ ಕಡಿತಾ ಇದ್ದೀನಿ, 2 ಹೆಂಡತಿ ಕರ್ಕೊಂಡು ಬಂದ್ಬಿಡೋ ಊಟಕ್ಕೆ, ಹೋಗ ಮುಖ. ಅಯ್ಯೋ ನೀನ್ ಥ್ಯಾಂಕ್ ಯು ಗೋಪಿ ಸರ್, ವೆರಿ ಬೆಸ್ಟ್. ಧನ್ಯವಾದ ಭಾಗಿಯಾಗಿದ್ದಾರೆ. ಥ್ಯಾಂಕ್ ಯು. ಬಿರಾದಾರ್ ಸರ್, ಊರ ಹಬ್ಬ ಸಿನಿಮಾದಲ್ಲಿ ಭಾಗಿಯಾಗಿದ್ದು ಹೇಗೆ ಅನಿಸ್ತು ಸರ್? ತುಂಬ ಖುಷಿ ಅನಿಸುತ್ತೆ ಮೇಡಮ್. ಯಾಕಂದರೆ ಇದು ವಿಶೇಷವಾದ ಕಥೆ. ಮತ್ತು ಎಲ್ಲ ಈಗ ಏನು ಮಾಗಡಿ ತಾಲೂಕು ಅಂತ ಏನು ಊರಿದೆಯಲ್ಲ, ಎಲ್ಲ ಭಕ್ತರೆಲ್ಲ ಬೆಂಗಳೂರಲ್ಲಿದ್ದಾರೆ. ಶಂಕರ್ ಸರ್ ಹೇಳಿದರು, ಸರ್ ಈ ಥರ ಒಂದು ಕಥೆ ಇದೆ ಅಂದಾಗ, ಮತ್ತು ನನ್ನ ಪಾತ್ರನೂ ವಿಶೇಷವಾಗಿದೆ. ಕಥೆಗೆ ಸಂಬಂಧಪಟ್ಟ ಪಾತ್ರ ಆಯಿತು. ಆಮೇಲೆ ನಮ್ಮ ಇನ್ನೊಂದೇನು ಖುಷಿ ಆಯಿತು ಅಂದರೆ 4 ಜನ ಡೈರೆಕ್ಟ್ರು, ಲಕ್ಕಿ ಶಂಕರ್ ಅವರು, ಕ್ಯಾಮ್ರಾಮನ್ ಅವರು, ವಾಸು ಅವರು, ಶ್ರೀಧರ್ ಅವರು ಎಲ್ಲರೂ ಒಟ್ಟಿಗೆ ಸಿಕ್ಕರು. ಮತ್ತು ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಶಂಕರ್. ಮತ್ತು ಅವರು ಒಂದು 4-5 ಸಿನಿಮಾದಲ್ಲಿ ಕೂಡ ನಾನು ಪಾತ್ರ ಮಾಡಿದ್ದೀನಿ. ಭಾಳ ಖುಷಿ ಆಗುತ್ತೆ. ಯಾಕಂದರೆ ಇದು ಒಂದು ಚೌಡೇಶ್ವರಿ ತಾಯಿ ಒಂದು ಕಥೆ, ಮತ್ತು ಅದು ಯಾರ್ಯಾರಿಗೆ ಏನು ಆಶೀರ್ವಾದ ಆಗಿದೆ ಅನ್ನೋದು ಕೂಡ ಕೆಲವು ನಿದರ್ಶನಗಳಿದೆ, ನಮ್ಮ ನಿರ್ಮಾಪಕರು ಹೇಳಿದ್ದಾರೆ. ಹಾಗೆ ತಾವೆಲ್ಲರೂ ಒಂದು ವಿಶೇಷವಾದ ಕಥೆ ಇದೆ, ದೇವಿ ಕಥೆ, ದೇವಿ ಮಹಾತ್ಮೆ. ಎಲ್ಲರೂ ಈ ಪಿಕ್ಚರ್ ತಾವೆಲ್ಲರೂ ನೋಡಿ ಗೆಲ್ಲಿಸ್ಬೇಕಂತೇಳಿ ನಾನು ಅನೇಕ ಬಂದೆ. ಧನ್ಯವಾದಗಳು. ಬಿರಾ ಮಾಡ್ಬಿಟ್ಟಿದ್ದಾರೆ ಊರಬ್ಬ ಸಿನಿಮಾ ತಂಡ. ಸೊ ಹೇಗನ್ನಿಸ್ತು ಲೈವ್ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದು? ಎಷ್ಟು ಖುಷಿ ಇದೆ. ಸಿನಿಮಾ ರಿಲೀಸ್ ಸಜ್ಜಾಗಿದೆ, ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಎಂದಿಗಿಂತ ಸ್ವಲ್ಪ ಜಾಸ್ತಿನೇ ತುಂಬಿ ತುಳುಕ್ತಾ ಇದೆ ಇವತ್ತು ಈ ಒಂದು ಹಾಲ್ ಅಂತ ಹೇಳ್ಬೋದು. ಮಾಧ್ಯಮ ಮಿತ್ರರು ತುಂಬಾ ಜನ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ನರೇಶ್ ಸರ್ ಅವರ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಸೇರಿ, ಅಂದ್ರೆ ಈ ಹಾಲ್ ನೋಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ಜನ ಎಷ್ಟು ರೀತಿನಲ್ಲಿ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬಂದಿದ್ದೀರಾ ಅಂತ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಊರ ಹಬ್ಬ, ನನಗೆ ರಂಗಸ್ವಾಮಿ ಅಂತ ಹೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಅವರು, ನಾನು 2010-11 ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಅದಾದ ಮೇಲೆ ಅವ್ರು ಮತ್ತೆ ನನಗೆ ಸಿನಿಮಾಗೆ ಕಾಲ್ ಮಾಡಿದ್ದು ಊರ ಹಬ್ಬಕ್ಕೆ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಸಿಕ್ಕಾಪಟ್ಟೆ ದೊಡ್ಡವರು, ಅಂದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರಾಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು. ಅದ್ರ ಜೊತೆಗೆ ಆರ್ಟಿಸ್ಟ್ಗಳಾಗಿರ್ಬೋದು ಪ್ರತಿಯೊಬ್ಬರು. ಸೊ ನಾನು ನಾನೊಂಥರ ಹೊಸ ಸೇರ್ಪಡೆ ಆದೆ ಈ ಊರ ಹಬ್ಬ ತಂಡಕ್ಕೆ. ನನಗೆ ಅವರು ಈ ಸ್ಟೋರಿ ಲೈನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಅನ್ನಿಸ್ತು, ಓಕೆ, ಅವಾಗಿನ್ನೂ ನಮ್ಮ ಕುಪ್ಪಂಡಾಸ್ ಓಪನ್ ಆಗಿರಲಿಲ್ಲ ಸರ್. ಲೈಕ್ ನನ್ನ ಹೆಸರು ತನಿಷಾ ಕುಪ್ಪಂಡ, ಎಲ್ಲರೂ ನೆನ್ಪಿಟ್ಕೋಬೇಕು ಅಂತ ಕುಪ್ಪಂಡಾಸ್ ಅಂತ ನಾನು ಸ್ಟಾರ್ಟ್ ಮಾಡ್ಬೇಕಂತ ಹೇಗೆ ಅನ್ಕೊಂಡು, ಆ ರೀತಿ ಅವರು ಉಜ್ಜಿನಿ ಅವರ ಒಂದು ನೇಮ್ ಬ್ರಾಕೆಟ್ ನಲ್ಲಿ ಹಾಕೊಂಡಿದ್ದಾರೆ. ಸೊ ಅದನ್ನ ಅವರು ಹೈಲೈಟ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಈ ತರಹದ ಒಂದು ಸಖತ್ತಾಗಿರುವಂತ ಊರ್ ಹಬ್ಬ ನಡೀತಾ ಇದೆ ಅನ್ಬೇಕಾದ್ರೆ ಅದನ್ನ ಇನ್ನೊಂದಷ್ಟು 1000 ಜನ 1,00,000 ಜನ ನೋಡ್ಲಿ ಅನ್ನೋ ಕಾರಣಕ್ಕೆ ಊರ್ ಹಬ್ಬ ಅಂತಾನೆ ಹೆಸರಿಟ್ಟು ಅವ್ರು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಯೂನಿಕ್ ಅಂತ ನನಗನ್ಸಿದ್ದು, ಹೋಗಿ ನಾನು ಶೂಟ್ ಮಾಡಿದ್ದು ಕೇವಲ 3 ದಿವಸ. ಬಟ್ ಅದೊಂಥರ ಹೇಗಿತ್ತು ಅಂತಂದ್ರೆ, ಸಾಮಾನ್ಯವಾಗಿ ಹಿಂದಿ ಸಿನಿಮಾಗಳ ಸೆಟ್ ಅನ್ನ ನೀವು ನೋಡಬಹುದು, ಅಥವಾ ಸೆಟ್ ಅಲ್ಲಿ ಶೂಟ್ ಮಾಡೋರ್ನ ನೀವೇನಾದ್ರೂ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ
ಈ ರೋಡ್ಗೆ ಹೋದ್ರೆ ಇಬ್ರು ಆರ್ಟಿಸ್ಟ್ ಕಾಣಿಸ್ತಾರೆ, ಆ ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ, ಇನ್ನೊಂದು ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ. ಊರ ಹಬ್ಬ ಸಿನಿಮಾನ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅದೇ ರೀತಿಯಾಗಿ ಅನ್ಸಿದ್ದು. ಒಂದೊಂದು ರೋಡಲ್ಲಿ 4 ಜನ ಆರ್ಟಿಸ್ಟ್ ಅಂದ್ರೆ ಇವ್ರು ಅವರು ಅಂತ ಅನ್ನೋ ರೀತಿನಲ್ಲಿ ನಮಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಇರ್ತಾ ಇತ್ತು. ಇನ್ಯಾರಿದ್ದಾರೆ ಅಂತ ಅನ್ಬಿಟ್ಟು. ಅಂಡ್ ಸರ್ ಹೇಳಿದಾಗೆ ಆ ಶೂಟಿಂಗ್ ಸ್ಪಾಟ್ ನಲ್ಲಿ ನಾನು ನೋಡಿದಾಗ ಎಲ್ಲರಿಗಿಂತ ಹೆಚ್ಚು ನಾನು ಹೈಲೈಟಿಂಗ್ ಆಗಿ ನನಗೆ ಕಾಣಿಸಿದ್ದು ದೊಡ್ಡಣ್ಣ ಸರ್. ತುಂಬಾ ಸಿಂಪಲ್ ಆಗಿ ಯಾವ ಸ್ಪಾಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ತಿದ್ರು. ಅಂಡ್ ಇನ್ನೊಂದು ಅರವಿಂದ್ ಸರ್ ಶೂಟ್ ಮಾಡ್ತಾ ಇದ್ರು. ಅಂಡ್ ಕೆಲವ್ರನ್ನ ನಾನು ಮೀಟ್ ಮಾಡೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಅಲ್ಲಿ, ಯಾಕೆಂದ್ರೆ ಅಷ್ಟು ಸ್ಪಾಟ್ಗಳಲ್ಲಿ ಶೂಟ್ ನಡೀತಾ ಇತ್ತು. ಅಂಡ್ ಅಷ್ಟು ದೊಡ್ಡ ಮಟ್ಟದ ಜಾತ್ರೆ ನಾನು ಲೈಫ್ನಲ್ಲಿ ನೋಡಿರ್ಲಿಲ್ಲ. ನಾನು ನೋಡಿರೋದನ್ನೇ ಮೊದಲನೇ ಬಾರಿ. ಸೊ ತುಂಬಾ ಜನನ ನೋಡಿ. ಅಂಡ್ ಅಫ್ಕೋರ್ಸ್ ನಮ್ಮ ಮುಂದೆ ಕೀರ್ತಿ ಅವರು ಇದ್ದಾರೆ. ಅವ್ರು ಆಕ್ಚುಲಿ ಇಲ್ಲಿ ಇರ್ಬೇಕು, ಅವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ಅವರು ಆಕ್ಚುಲಿ ಇಲ್ಲಿ ಇರಬೇಕು. ಎಲ್ಲಾರನ್ನೂ ನೋಡಿ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ನಮಗೆ. ಪ್ರತಿಯೊಬ್ಬರು ಅಂದ್ರೆ ಅಷ್ಟೇ ಜಾವಿಯಲ್ ಆಗಿ, ಸಿನಿಮಾ ಸೆಟ್ ತರ ಇರಲಿಲ್ಲ. ಸರ್ ಹೇಳಿದಾಗೆ ಏನೋ ಒಂದು ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಶೂಟ್ ಮಾಡ್ದಂಗೆ. ನಾವು ಕರಗದ್ದು ಗುಡ್ರು ಅಂತ ನಮ್ಮಲ್ಲಿ ಅನ್ಸ್ಕೊಳ್ತಾರೆ. ಇದರಲ್ಲಿ ಮೇಯ್ನ್ ಮೂಲ ಇದೆ ಅಂತಂದ್ರೆ, ನಮ್ಮೂರಲ್ಲಿ ದಲಿತರು 6 ಜನ ಬ್ರಾಹ್ಮಣರಾಗಿ ಜನವರ ಹಾಕೊಂಡು ವಿಧಿವಿಧಾನ ಪ್ರಕಾರ ಅಗ್ನಿಕೊಂಡ ಆಯ್ತಾರೆ ಸರ್ ಇದರಲ್ಲಿ. ಅದು ಮೇಜರ್ ಇದು. ಅವ್ರನ್ನ ಸಿನಿಮಾ ರಿಲೀಸ್ ಲೈವ್ ಕರೆಸ್ತಾ ಇದೀವಿ. ಅವ್ರ ಕೈಲೇ ಲೈವು ಇದು ಮಾಡಿಸಿದ್ವಿ ಇದರೆಲ್ಲ ಸರ್. ಓಕೆ ಸರ್, ಹಾಗೆ ಮಾಡಿ. ಓಕೆ, ಈ ಸದ್ಯಕ್ಕೆ ಇನ್ನೂ ನೋಡಿಲ್ಲ, ಅವ್ರಿಗೆ ಏನು ತೋರಿಸಿಲ್ಲ ನಾವು ಸರ್. ಈಗ ಅದಕ್ಕಿಂತ ಮೊದಲೇ ನನ್ನ ಪಾರ್ಟ್ನರ್ ಆನಂದ್ ಅಂತ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು ಬಂದಿರೋದು ಅಂತ. ರಂಗನಾಥ್ ಸರ್ ಪಾಪ ತುಂಬ ಬ್ಯುಸಿ ಇದ್ರು, ಕೇಳ್ಕೊಂಡಾಗ ಬಂದು ನಮ್ಮ ನಂಜೇಶ್ ಅಂತ ಇದ್ದಾರೆ ಅವ್ರ ತಮ್ಮ, ಅವ್ರು ಕರ್ಕೊಂಡ್ಬಂದು ನಮ್ಮ ಆನಂದ್ ಅವರೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಈ ಸಿನಿಮಾ ಮಾಡೋಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ನಮ್ಮ ಲಕ್ಕಿ ಶಂಕರು. ಯಾಕಂದ್ರೆ ನಾನು ಊರಿಗೆ ಹೋಗ್ತಾ ಇದ್ದೆ. ಊರ ಹಬ್ಬದಲ್ಲಿ ನಾವು ಈ ಸುಣ್ಣ ಬಣ್ಣ ಅಂತ ಮಾಡ್ತೀವಿ ಊರಿಗೆ, ಮನೆಗಳಿಗೆಲ್ಲ. ಆ ಮನೆಗೆ ಬಣ್ಣ ತೊಗೊಂಡು ಹೋಗ್ತಾ ಇದ್ದೆ ಪೇಂಟ್ ಮಾಡಿಸೋದಕ್ಕೆ. ಏನು ಸರ್ ಅಂತಂದ್ರೆ ಊರ ಹಬ್ಬ ಮಾಡ್ತಾ ಇದೀವಿ, ಅದಕ್ಕೆ ಬಂದರೆ ಊರ ಹಬ್ಬ ಟೈಟ್ಲ್ ಚೆನ್ನಾಗಿದೆ ಅಂತ ಮಂಗಳವಾರ ಹೋಗ್ತಾ ಇದ್ದೆ. ಯಾವ ಸಿನಿಮಾ ಮಾಡೋಕ್ಕೆ ಸಾಕಾಗಿದೆ ನನಗೆ, ಒನ್ಸ್ ಮೋರ್ ಕವರ್ ಮಾಡಿ, ಬೇಡ ಮನೇಲಿ ಬೈತಾರೆ, ನಾನು ಹೆಂಡತಿ ಇಲ್ಲೇ ಇದ್ದಾಳೆ, ಬೈತಾರೆ ಸಿನಿಮಾ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ. ಇಲ್ಲ ನೀವು ಬನ್ನಿ ಮಾತಾಡೋಣ ಅಂತ ಸಾಯಂಕಾಲ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಲಕ್ಕಿ ಶಂಕರ್, ನಮ್ಮ MD ಶ್ರೀಧರ್ ಸರ್, ವಾಸು ಸರ್, KK ಎಲ್ಲ ಆಲ್ಮೋಸ್ಟ್ ವಾರಕ್ಕೊಂದ್ಸಲಿ ಸೇರ್ತೀವಿ. ಸೇರ್ಕೊಂಡಾಗ ಯಾಕೆ ಸುಮ್ಮನೆ ಒಂದು ಸಿನಿಮಾ ಮಾಡಬಾರ್ದು ನಿಮ್ಮ ಮೂರು ದೇವ್ರ ಬಗ್ಗೆ ಅಂತ ಇವರೆಲ್ಲ ಸಪೋರ್ಟ್ ಕೊಟ್ಟು ಮಾತಾಡಿ, ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ. ಅಲ್ಲಿಂದ 4 ಗಂಟೆಗೆ ಚೇಂಬರ್ಗೆ ಹೋದ್ವಿ. ಟೈಟ್ಲು ರಿಜಿಸ್ಟರ್ ಮಾಡಿಸಿಬಿಟ್ಟು ಮಂಗಳವಾರ ಅಮಾವಾಸ್ಯೆ ದಿವಸ. ಕಾಕತಾಳೀಯವಾಗಿ ಮಂಗಳವಾರನೇ ಎಲ್ಲ ಪ್ರೋಗ್ರಾಮು ಮಂಗಳವಾರನೇ ಆಗ್ತಾಯಿದೆ. ಅದೇನು ಅಂತ ಗೊತ್ತಿಲ್ಲ. ಇವತ್ತು ನೋಡಿ ಪ್ರೆಸ್ ಮೀಟು ಮಂಗಳವಾರ ಮಾಡ್ತಾಯಿದ್ದೀವಿ. ಮೊನ್ನೆ ನಮ್ಮದು ಇದು ಬಂತು, ಸೆನ್ಸಾರ್ ಸರ್ಟಿಫಿಕೇಟ್ ಮಂಗಳವಾರ ಬಂದಿದೆ. ಮಂಗಳವಾರನೇ ಬಂದಿರೋದ್ರಿಂದ ದೇವರಿ ನಮ್ಮ ಚೌಡೇಶ್ವರಿ ದೇವರ ವಾರ ಮಂಗಳವಾರ. ಹಾಗಾಗಿ ಜಾನಪದ ಟೀಮ್ ನಮ್ಮ ನಂಜಪ್ಪ ಅವ್ರು ಸಹ ಬಂದಿದ್ದಾರೆ. ತುಂಬ ಚೆನ್ನಾಗಿ ಆಡಿ ಆಕ್ಟ್ ಮಾಡಿದ್ದಾರೆ ಅವರೇ, ಡಾಕ್ಟರ್ ನಂಜಪ್ಪ ಅಂತ ಅಂದ್ಬಿಟ್ಟು. ಆಮೇಲೆ MD ಶ್ರೀಧರ್ ಬರಬೇಕಾಗಿತ್ತು, ಇನ್ನೂ ಬರೋಕ್ಕಾಗಿಲ್ಲ ಅವರೇನೋ ಕಾರಣಾಂತರಗಳಿಂದ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಅದರಲ್ಲಿ ಕೆಲವರು ನಮ್ಮ ಬಿರದರ್ ಸರ್ ರಿಲೇಟೆಡ್ ಬಂದಿದ್ದಾರೆ. ತುಂಬ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ಒನ್ಸ್ ಮೋರ್ ಕವರದಲ್ಲಿ ಆಕ್ಟ್ ಮಾಡಿದರು ನಮ್ಮ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕಾಗಿಲ್ಲ. ನಮ್ಮ ಮೈಸೂರು ನಮ್ಮ ಸ್ನೇಹಿತರು ಬಂದಿದ್ದಾರೆ, ಗೌತಮ್ ಸರ್. ಹಾಗೆ ಲೇಟಾಗಿ ನಮ್ಮ ಮೈಸೂರಲ್ಲಿ ಇನ್ನೊಬ್ಬ ಬಲರಾಜ್ ಒಡೆಯರ್ ಸರ್ ಬಂದಿದ್ದಾರೆ, ಮೇಮಿಕ್ರಿ ಗೋಪಿ ಸರ್ ಬಂದಿದ್ದಾರೆ, ಬೆಂಕಿ ತನೀಶ್ ಅವರು ಬಂದಿದ್ದಾರೆ. ಅವರ ಜೋಡಿ ಇವ್ರು ಬರೋಕ್ಕಾಗಿಲ್ಲ, ಮಿತ್ರ ಅವರು ಶೂಟಿಂಗ್ ಇರೋದ್ರಿಂದ. ಹಾಗೆ ನಮ್ಮೂರನ್ನ ಈ ಚಿತ್ರ ಮಾಡೋಕ್ಕೆ ಇನ್ನೊಂದು ಕಾರಣಕರ್ತರು ಅಂದರೆ ಒಂದು ನಮ್ಮ PhD ಮಾಡಿದ್ದಾರೆ ಸಿನಿಮಾ ಇದ್ರ ಬಗ್ಗೆ, ಚೌಡೇಶ್ವರಿ ದೇವ್ರ ಬಗ್ಗೆ. ಈಚಿ ಬೋರ್ಲಿಂಗೇರು ನಮ್ಮ ಆನಂದ್ ಅವ್ರ ಚಿಕ್ಕಪ್ಪ ಅವರು, ಅವರ ನೇತೃತ್ವದಲ್ಲಿ ಫಸ್ಟ್ ಕೇಳ್ಕೊಂಡ್ವಿ ಹೇಗೆ ಸರಿಯಾಗಿ ಆಚರಣೆಗಳು ಹೇಗೆ ಮಾಡಬೇಕು, ಹೇಗೆ ಇದು ಮಾಡಬೇಕು ಅಂತೇಳಿ. ಬಟ್ ಅದರಲ್ಲಿ ಇವತ್ತಿನ ಸನ್ನಿವೇಶಕ್ಕೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಬುಕ್ಕಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ. ಹಾಗೆ ನಮ್ಮ ಹೆಡ್ಸಲ್ಲಿ ಪುಟ್ಟಸ್ವಾಮಿ ಸರ್ ಬಂದಿದ್ದಾರೆ, ನಮ್ಮ ಕೃಷ್ಣ ಪ್ರಸಾದ್ ಬಂದಿದ್ದಾರೆ, ನಮ್ಮ ರಿಲೇಷನ್ನು ಪುಟ್ಟಸ್ವಾಮಿಗೌಡರು ಬಂದಿದ್ದಾರೆ. ಹಾಗೆ ನಮ್ಮ ಚಂದ್ರಪ್ಪ ಉದ್ಯಮಿ ಬಂದಿದ್ದಾರೆ. ಎಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನೀವೆಲ್ಲರೂ ಈ ಸಿನಿಮಾಕ್ಕೆ ಪತ್ರಕರ್ತರು ನೀವೆಲ್ಲ ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಅಂದ್ಕೊಂಡಿದ್ದೀನಿ. ಸಿನಿಮಾನೇ ಮಾಡಬಾರ್ದು ಅಂತ ಇದೆ,
ಈಗ ಮಾಡಿದ್ದೀನಿ, ನೀವೆಲ್ಲ ಕೃಪೆ ತೋರಿಸಿ ನಮ್ಮ ಮೇಲೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ನೀವೇ ನಮ್ಮ ಮಾಧ್ಯಮ ಮುಖಾಂತರ ಜನಗಳಿಗೆ ತೋರಿಸೋದು. ಹಾಗಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಸರಿ ಸರ್. ಉಜ್ಜಿನಿ ಊರಿನ ಬಗ್ಗೆ ಮಾಡಿದ್ದೀವಿ. ಹಾಂ ಹೌದು ಸರ್, ಎಲ್ಲ ನಜಪ್ಪ ಸರ್ ಅಂತ ಇದ್ದಾರೆ, ಅವರ ಫೋಕ್ ಆರ್ಟಿಸ್ಟ್ ಎಲ್ಲ. ಅವರು 5 ಜನ ಇದ್ದಾರೆ ಸರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ನಂದೇ ಸರ್. ತುಂಬ ಚಾಲೆಂಜಿಂಗ್ ಇತ್ತು ಸರ್. ಅಂದರೆ ನಾನು ಒಂದು ಪೋರ್ಷನ್ ಸ್ಟಾರ್ಟಿಂಗ್ ಟ್ರೈಲರ್ ಪೋರ್ಷನಲ್ಲಿ ಸ್ಟಾರ್ಟಿಂಗ್ ಬರುತ್ತೆ, ಅದೆಲ್ಲ ಔಟ್ಡೋರಲ್ಲೇ ಲೈವ್ ಇದು ಮಾಡಿದ್ದು, ಲೈವ್ ರೆಕಾರ್ಡ್ ಮಾಡಿದ್ದು. ಇನ್ನೆಲ್ಲ ಆಲ್ಮೋಸ್ಟ್ ನಾದಸ್ವರ ಇದೆಲ್ಲನೂ ಸ್ಟುಡಿಯೋದಲ್ಲಿ ಮಾಡಿದ್ದು. ಆಲ್ಮೋಸ್ಟ್ ಇಷ್ಟಪಡ್ತೀನಿ. ಆ್ಯಂಡ್ ಈಗಾಗಲೇ ನೋಡಿದ್ದೀರಾ ಎಲ್ಲ ಟ್ರೈಲರ್ನ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ 9 ಸಾಂಗ್ಗಳಿದೆ. 9ರಲ್ಲಿ 8 ಸಾಂಗು ನಮ್ಮ ನಂಜಪ್ಪ ಸರ್ ಹಾಗೆ ಅವರ ಟೀಮ್ ಅವ್ರು ಆಡಿದ್ದಾರೆ. ಆ್ಯಂಡ್ 1 ಸಾಂಗ್ ನಾನೇ ಮಾಡಿದ್ದೀನಿ, ಅದನ್ನು ಅನಿತಾ ಸಾರಮ್ಮ ಮೇಡಮ್ ಮಾಡಿದ್ದಾರೆ. ಆ್ಯಂಡ್ ಸೊ ಈಗ ಜೂನ್ 19ನೇ ತಾರೀಕು ರಿಲೀಸ್ ಆಗ್ತಿದೆ ನಮ್ಮ ಸಿನಿಮಾ. ಸೊ ಎಲ್ಲ ಥಿಯೇಟರ್ನಲ್ಲಿ ಹೋಗಿ ನೋಡಿ, ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ತಾವೇನು ಹೇಳ್ತೀರಿ? ಯಾಕಂದ್ರೆ 10 ಲಕ್ಷ ಜನ ಸೇರೋ ಜಾತ್ರೆಯಲ್ಲಿ ಒಂದು ಕ್ಯಾಮ್ರಾ ಇಟ್ಟು ಆರ್ಟಿಸ್ಟ್ನ ಇನ್ಕ್ಲೂಡ್ ಮಾಡಿ ಶೂಟ್ ಮಾಡೋದು ಬಹಳ ಟಾಸ್ಕ್. ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಆ್ಯಕ್ಚುಲಿ ಆಗಲೇ ವಾಸು ಅವರು ಹೇಳಿದಂಗೆ ಇದು ಒಂದು ಚಾಲೆಂಜಿಂಗ್ ಆ್ಯಂಡ್ ಫಸ್ಟ್ ನಾವು ಪಿಕ್ನಿಕ್ ಅಂದ್ಕೊಂಡು ಹೋಗೋ ಥರನೇ. ಯಾವ ಒನ್ಸ್ ಮೋರ್ ಕವರ್ ಟೈಮಿಂದ ಆ ಊರಿಗೆ ಹೋಗ್ತಾ ಇದ್ದೀನಿ. ಆ ದೇವಿ ತುಂಬ ಮಹಿಮೆ ಇರೋದು. ಚೌಡೇಶ್ವರಿ ದೇವಿ ಜಾತ್ರೆ ಅಂದ ತಕ್ಷಣ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗಿ ನೀವು ಒರಿಜಿನಲ್ ಜಾತ್ರೆ ನೋಡೋದು ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ. ಸೊ ನಾವು ಒಂದು 7-8 ವರ್ಷದಿಂದ ಹೋಗ್ತಾನೆ ಇದ್ವಿ. ಪ್ರತಿ ಸತಿ ಹೋಗುವಾಗ ಎಲ್ಲ ನಡೀತಾರೋ, ಒಂದ್ಸತಿ ಲಕ್ಕಿ ಶಂಕರ್ ನಾವೆಲ್ಲ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ನಿರ್ಮಾಣ ಮಾಡ್ಕೊಂಡು ಹೋದ್ವಿ. ನಾವು ಏನು ಅನ್ಕೊಂಡಿದ್ದೆ, ಫಸ್ಟ್ ಏನು ಮಾಮೂಲಿ ಸಿನಿಮಾ ಥರ ಇರುತ್ತೆ ಅನ್ನೋ ಥರ ಅಂದ್ಕೊಂಡು ಹೋದ್ರೆ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಬೇಕು ಅಂತ ಲಕ್ಕಿ ಶಂಕರ್ ಶುರು ಮಾಡಿದ್ರು. ಅವಾಗೇ ಸ್ಟಾರ್ಟ್ ಆಯ್ತು ನಮಗೆ. ರಿಯಲಿಸ್ಟಿಕ್ ಅಂದ ತಕ್ಷಣ ಈಗ ಕ್ಯಾಮ್ರಾ ಇಡೋಕ್ಕೆ ಜಾಗ ಇರಲ್ಲ, ಆಮೇಲೆ ಜನಗಳ ಮಧ್ಯೆ ಹೋದ್ರೆ ತಳ್ಳಿಬಿಡ್ತಾರೆ. ಈ ಥರ ಎಲ್ಲ ತುಂಬ ಚಾಲೆಂಜಿಂಗ್ ಏನೇನೋ ಮಾಡಿಕೊಂಡು ಒಂದು 4 ಜನ ಟೀಮ್ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಒಬ್ಬೊಬ್ಬರು ಒಂದೊಂದು ಬ್ಲಾಕ್ ಯೂಸ್ ಮಾಡಿಕೊಂಡು ಈ ಪೋರ್ಷನ್ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕಂತ ಎಲ್ಲ ನೈಟ್ಲಿ ಡಿಸ್ಕಸ್ ಮಾಡ್ತೀವಿ. ಬೆಳಗ್ಗೆ ಎತ್ಕೊಂಡು ಹೋಗಿ ಕುತ್ಕೊಂಡು ಶೂಟ್ ಮಾಡೋದು. ಇದೇ ಥರ ಒಂದು 2-3 ವರ್ಷ ತುಂಬ ಕಂಟಿನ್ಯೂ ಮಾಡ್ಕೊಂಡು ಮಾಡಿ ಈ ಒಂದು ಸಿನಿಮಾ ತಂದಿದ್ವಿ. ಆವಾಗಲೇ ನಮ್ಮ MLA ಅವ್ರು ಹೇಳ್ದಂಗೆ ಈ ಪಿಕ್ಚರ್ ನಾವು ಮಾಡುವಾಗ ನಮಗೆ ಅದು ಅಷ್ಟು ಇಂಪ್ಯಾಕ್ಟ್ ಕೊಡಲಿಲ್ಲ. ಆಫ್ಟರ್ ಮ್ಯೂಸಿಕ್ ಅಂತ ಹೇಳಿದ್ರಲ್ಲ, ನಿಜವಾಳ ಅಕ್ಷಯ್ ಅಂತ ಹೊಸ ಪರಿಚಯ ಅದು. ಅವರು ಈ ಸಿನಿಮಾ ಕೊಟ್ಟಿರೋ ಮ್ಯೂಸಿಕ್ ಬಂದ ತಕ್ಷಣ ನಮಗೆ ಖುಷಿ ಅನಿಸ್ತಾ ಇತ್ತು. ನಾವು ಮಾಡಿರೋ ಒಂದು ಪ್ರಯತ್ನ ಆಚೆ ಬರುವಾಗ ವಿತ್ RR ಅಲ್ಲಿ ಇಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿಲ್ಲ. ಯಾಕಂದ್ರೆ ಆ ಜನಗಳ ಮಧ್ಯೆ ಅಷ್ಟು ಜನ ತಂದು ನಾವು ಇಟ್ಕೊಂಡು ಅದ್ರ ಮಧ್ಯೆ ಆರ್ಟಿಸ್ಟ್ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಒಂದು ಜಾತ್ರೆ ಸೀನ್ ಎಂಟಲ್ಲಿ ಪಾಪ ತನಿಷ್ಕಾ ಅವ್ರನ್ನ ಕರ್ಕೊಂಡು ಹೋಗಿ ಶಾರ್ಟ್ ಮಾಡಕ್ಕೆ ಹೋಗ್ತೀವಿ, ಇಡೀ ಊರು ಜನ ನುಗ್ಬಿಟ್ಟು ಅವ್ರನ್ನ ತಳ್ಕೊಂಡು ಹೋಗೋ ಥರ ಆಗ್ಬಿಟ್ಟಿತ್ತು. ಸೊ ಅಲ್ಲೆಲ್ಲ ಹೋಗಿ ಕಂಟ್ರೋಲ್ ಮಾಡಿ ತಂದಿರೋ ಸಿನಿಮಾ ಇದು. ಖಂಡಿತವಾಗಿ ನೋಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ. ಇದು ಒಂದು ಒಳ್ಳೆ ದೇವರ ಮಹಿಮೆ ಸಿನಿಮಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಹಳೆಯ ಮಿತ್ರರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ. ಇದು ಊರಹಬ್ಬ ಅಂತ ನಾವು ಸ್ಟಾರ್ಟ್ ಮಾಡಿದ್ದು, ಪ್ರತಿ ವರ್ಷ ನಾವು ಗೌಡ್ರು ನರೇಶ್ ಗೌಡ್ರು ಊರಿಗೆ ಹೋಗ್ತಾ ಇದ್ದವು. ಒಂದಿನ ಹಿಂಗೆ ಮಾತಾಡ್ತಾ ಸರ್ ಈ ಊರ ಹಬ್ಬದ ಮೇಲೆ ಮಾಡೋಣ ಅಂತ ಶಂಕರ್ ಸುಮ್ಮನೆ ಒಂದು ಲೈನ್ ಸ್ಟಾರ್ಟ್ ಮಾಡಿದ್ರು. ಅದು ಹಂಗೆ ಒಂದು ಕತೆ ಥರ ಆಗೋಗಿ ಅದು ಊರಿನ ಸಂಪ್ರದಾಯದ ಬಗ್ಗೆ ಅವರು ಸರ್ ಬುಕ್ ಒಂದು ಕೊಟ್ಟರು, ಎಲ್ಲರಿಗೂ ಓದಿ ಅಂತ ಗೌಡ್ರು. ಅದನ್ನು ಓದ್ದೋ. ಸೊ ಇದರಲ್ಲಿ ಒಂದಷ್ಟು ವಿಷಯ ಇದೆ. ಆಮೇಲೆ ಆ ದೇವ್ರ ಬಗ್ಗೆ ಅಲ್ಲಿ ಬರೋ ಜನ, ನಾವು ಒಂದು 9-10 ವರ್ಷದಿಂದ ಊರಿಗೆ ಹೋಗ್ತಾ ಇದ್ದೋ. ಸೊ ಸುಮ್ಮನೆ ಹೋಗೋದು, ಗೌಡ್ರಿಗೆ ಹೋಗೋದು. ಹಬ್ಬ ಅಂದರೆ ಗೊತ್ತಲ್ಲ, ಊರಹಬ್ಬ ಅಂದರೆ ಏನೇನು ನಡೀತದೆ, ಅಲ್ಲಿ ಏನು ಮಾಡ್ತೀವಿ, ಹೋಗೋದೇ ಅದೇ ಕಾರಣಕ್ಕೆ ಹೋಗೋದು, ತಿನ್ನೋದು ಮಾಡೋದು. ಸೊ ಅದನ್ನ ಅಲ್ಲಿ ಏನೇನು ತಪ್ಪುಗಳು ಏನೇನು ನಡೆಯುತ್ತೆ, ಆ ಊರ ಹಬ್ಬಕ್ಕೆ ಏನು ಮಹತ್ವ ಇದೆ, ಅದನ್ನ ಬಿಟ್ಟು ನಾವೇನೇನು ತಪ್ಪುಗಳು ಮಾಡ್ತೀವಿ ಅನ್ನೋ ವಿಷಯನ ಅಲ್ಲಿ ನಾವೇ ಚರ್ಚೆ ಮಾಡಿಕೊಂಡು ಅದೇ ಥರ ಅದನ್ನೇ ಒಂದು ಕತೆ ಥರ ಮಾಡಿ ಆ ಊರು ದೇವತೆ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆ ಬರೋ ಥರ ಮಾಡಬೇಕು ಅನ್ನೋ ಇದ್ರ ಮೇಲೆ ಈ ಕತೆ ಮಾಡಿ ಅದಕ್ಕೊಂದು ಎಲ್ಲರೂ ಸೇರಿ, ನಾನು ಒಬ್ಬನೇ ಬರೆದಿಲ್ಲ ಇದನ್ನ ಡೈಲಾಗು, ಎಲ್ಲ ಡೈರೆಕ್ಟರ್ಗಳು, ನಾನು, ಶ್ರೀಧರ್ರು, ಶಂಕರ್ರು, ಆಮೇಲೆ ಬಾಹುಬಲಿ, ಎಲ್ಲರೂ ನಾವು ಎಷ್ಟು ಜನ ಸ್ನೇಹಿತರುಗಳು ಇದೀವೋ, ನರೇಶ್ ಗೌಡ್ ಫ್ರೆಂಡ್ಸ್ ಯಾರು ಡೈರೆಕ್ಟರ್ಗಳು ಇದ್ರಲ್ಲಿ ಮಾಡಿದೀವೋ ಅಷ್ಟು ಜನ ಸೇರಿ ಬರೆದಿರೋ ಅಂತ ಸಂಭಾಷಣೆ ಮತ್ತು ಈ ಕತೆಗೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿರೋದು. ಮುಖ್ಯವಾದ ಕತೆ ಸಾರ್ದು. ಅದಕ್ಕೆ ಕಾರಣಕರ್ತರು ನರೇಶ್ ಗೌಡ್ರು, ನಿರ್ದೇಶಕರು ಶಂಕರ್ ಅವರು.
ಹಾಗೆ ನನ್ನ ಕ್ಯಾಮರಾಮನ್ ಎ ವಿ ಕೃಷ್ಣಕುಮಾರ್ ಅವರು, ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಸೇರಿ ಇದೊಂದೊಂದು ನಾವು ಆಕ್ಚುಲಿ ಪಿಕ್ನಿಕ್ ತರ ಅನ್ಕೊಂಡೋಗಿ ಸಿನಿಮಾ ಮಾಡಿರೋ ಸಿನಿಮಾ ಇದು. ಆಮೇಲೆ ಇದರಲ್ಲಿ ಇಷ್ಟೊಂದು ವಿಷಯ ಇದೆ ಅಂತ ತಿಳ್ಕೊಂಡು ಈ ಟ್ರೈಲರ್ ಎಲ್ಲ ನೋಡಿದ್ಮೇಲೆ ನಮ್ಗೆ ಒಂಥರ ಖುಷಿ ಆಯ್ತು. ಹಬ್ಬದ ಮಹತ್ವವನ್ನ ಬಹಳಷ್ಟು ಜನ ಎತ್ತಿ ಹಿಡಿಯುವಂಥದ್ದನ್ನ ತಾವೆಲ್ಲ ಕೇಳಿರ್ತೀರಿ. ನಾನು ಸಾಕಷ್ಟು ಮೂವಿಗಳನ್ನ ನೋಡ್ತಿರೋಂಥ ಹಿನ್ನೆಲೆಯಲ್ಲಿ ಈ ಮೂವಿಲಿ ಬಹಳ ಸಿಂಪಲ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದು ವಿಶೇಷತೆ ಏನಂದ್ರೆ, ಫಸ್ಟ್ ನನ್ನ ಡೈರೆಕ್ಟರ್ ಲಕ್ಕಿ ಶಂಕರ್ ಅವ್ರಿಗೆ ಧನ್ಯವಾದ ಬಯಸ್ತೇನೆ. ಬಹಳ ಸ್ಟ್ರಾಂಗ್ ಆಗಿ ವೈಬ್ರೆಂಟ್ ಆಗಿ ಮ್ಯೂಸಿಕ್ ಬಂದಿದೆ. ದಟ್ ಇಸ್ ಒನ್ ಥಿಂಗ್ ಐ ಅಪ್ರಿಷಿಯೇಟ್. ಎರಡನೇದು ಪಿಕ್ಚರೈಸೇಷನ್ ರೆಗ್ಯುಲರ್ ಆಗಿ ಇಂಪ್ರೆಸಿವ್ ಆಗಿ ಹಳ್ಳಿಯ ಸೊಗಡನ್ನ ತೋರಿಸ್ತಾ ಇರೋದನ್ನ ನಿಮ್ಗೆಲ್ಲ ಬಂದು ಉಜಿನಿ ನೋಡ್ಲಿಕ್ಕೆ ಆಗದಿರೋದು ಈ ಚಿತ್ರಕಿರಣದ ಮೂಲಕ ದೇವಿಯ ಮಹತ್ವವನ್ನ ತಿಳಿಯಲಿಕ್ಕೆ ಒಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾ ಇದ್ದೀರಿ. ನಾನು ನನ್ನ ತಾಲೂಕಿನ ಪರವಾಗಿ ನಾನು ಪ್ರೊಡ್ಯೂಸರ್ಸ್ಗೆ ಮತ್ತು ಡೈರೆಕ್ಟರ್ಸ್ಗೆ ಮತ್ತು ಆಕ್ಟರ್ಸ್ಗೆ ಧನ್ಯವಾದ ಹೇಳಿಕ್ಕೆ ಬಯಸ್ತೇನೆ. ಬಹಳ ಚೆನ್ನಾಗಿದೆ. ಇನ್ನು ಬಹಳಷ್ಟು ಒಳಗಡೆ ಮಹತ್ವವನ್ನ ಇರುತ್ತೆ ಅಂತ ಅನ್ಕೋತೇನೆ. ಸಕ್ಸಸ್ಫುಲ್ ಆಗಲಿ, ಆಶೀರ್ವಾದ ನಿಮ್ ಜೊತೆ ಇರುತ್ತೆ ಅಂತ ಹೇಳಿ ನಮ್ಮ ತಾಲೂಕಿನ ಜನತೆ ಪರವಾಗಿ ನಿಮ್ಗೆ ಧನ್ಯವಾದ ಹೇಳಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ತಾಲೂಕಿನ ಪೂಜ್ಯ ದೇವಸ್ಥಾನದ ಚೌಡೇಶ್ವರಿಯ ಉಜಿನಿಯ ದೇವಸ್ಥಾನದ ಹಿನ್ನೆಲೆಯಲ್ಲಿ ತೆಗೆದಂಥ ಚಿತ್ರೀಕರಣ ಶುರುವಾಗಲಿಕ್ಕೆ ಕೆಲವೇ ದಿನ ಇದೆ. ವಿಶೇಷವಾಗಿ ನಮ್ಮ ನರೇಶ್ ಗೌಡ್ರು ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ನನ್ನ ತಾಲೂಕಿನ ಎಲ್ಲ ಹಬ್ಬದ ಒಂದು ಹಿನ್ನೆಲೆಯ ಹಬ್ಬದ ಪ್ರಯುಕ್ತ ಮಾಡುವಂಥ ಒಂದು ಈ ಚಿತ್ರತಂಡದವರಿಗೆ ವಿಶೇಷವಾಗಿ ನನ್ನ ಧನ್ಯವಾದ ಹೇಳಿ, ಈಗ ತಾನೇ ಚಿತ್ರದ ಒಂದು ಟ್ರೈಲರನ್ನು ರಿಲೀಸ್ ಮಾಡೋದ್ರಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ನಾವೆಲ್ಲ ಸೇರಿ ಈ ಟ್ರೈಲರನ್ನು ರಿಲೀಸ್ ಮಾಡೋಣ. ಟ್ರೈಲರ್ ಲಾಂಚ್ ಅಂತ ಹೇಳಿ ಸರ್. ಟ್ರೈಲರ್ ಲಾಂಚ್ ಆಗಲಿ ಅಂತ ಆಗ್ತದೆ. ಥ್ಯಾಂಕ್ ಯು ರಂಗನಾಥ್. ಎಸ್ ಓಕೆ ಸರ್. ಎಸ್ ಓಕೆ, ತುಂಬ ಜನ ಮುಖ್ಯ ಅತಿಥಿಗಳಿದ್ದಾರೆ. ರಂಗನಾಥ್ ಸರ್, ಉದ್ಯಮಿಗಳು ಚಂದ್ರಪ್ಪ ಸರ್ ಕೂಡ ಭಾಗಿಯಾಗಿದ್ದಾರೆ. ಸೊ ಈಗ ಟ್ರೈಲರ್ಗೆ ಲಾಂಚ್ ಅಂತ ಒಂದು ಮುನ್ನುಡಿಯನ್ನು ಬರೀತಾರೆ. ವಾಸು ಸರ್, ಬಾಹುಬಲಿ ಅವರು, ಕೃಷ್ಣಕುಮಾರ್ ಸರ್, ಈಶ್ವರ್